ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಒಂದು ಐತಿಹಾಸಿಕ ಮೈಲುಗಲ್ಲಿನ ದಿನ ಇವತ್ತು. ಅವರು ತುಂಬ ಕಡಿಮೆ ಜನ ಈ ಸಾಧನೆ ಮಾಡೋದಕ್ಕೆ ಸಾಧ್ಯ. ತುಂಬ ಕಡಿಮೆ ಜನ. 2001 ಅಕ್ಟೋಬರ್ 7, ಕರೆಕ್ಟಾಗಿ 25 ವರ್ಷಗಳ ಹಿಂದಿನ ದೃಶ್ಯ ನೀವು ಫಸ್ಟ್ ನೋಡಿದ್ದದು. ಗುಜರಾತ್ನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದಂಥ ದಿನ. ಇವತ್ತಿಗೆ ಸರಿಯಾಗಿ 25 ವರ್ಷಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಕ್ಕೇರಿದ್ದು. 25 ವರ್ಷಗಳ ನಿರಂತರ ಅಧಿಕಾರ ಇದು. ನಿರಂತರ ಅಧಿಕಾರ. ನಾನು ಹಿಂದೊಂದು 2-3 ಸಲ ನರೇಂದ್ರ ಮೋದಿ ಗುಜರಾತ್ನ ಮುಖ್ಯಮಂತ್ರಿ ಆದಂಥ ಸನ್ನಿವೇಶವನ್ನು ಹೇಳಿದ್ದೀನಿ. ಕೇಶುಭಾಯಿ ಪಟೇಲ್ ಮುಖ್ಯಮಂತ್ರಿ ಇದರಲ್ಲಿ, ಬಿ ಜೆ ಪಿ ಸರ್ಕಾರನೇ ಇತ್ತು. ಕಚ್ ಭೂಕಂಪ ಬಂದಿತ್ತು, ಕೇಶುಭಾಯಿ ಪಟೇಲ್. ಆಮೇಲೆ ಮೋದಿ ಅವ್ರಿಗೂ ತಿಕ್ಕಾಟಾಗಿ ಕೇಶುಭಾಯಿ ಪಟೇಲ್ ಬೇರೊಂದು ಪಕ್ಷ ಸ್ಥಾಪನೆ ಮಾಡಿ ಪಟೇಲ್ರ ವೋಟ್ ಬ್ಯಾಂಕ್ ಮೂಲಕ ನಾನು ಅಧಿಕಾರ ನಡೆಸ್ತೀನಿ ಅಂತ ಹೊರಟು ಅದೇನೂ ಮಾಡೋದಕ್ಕಾಗದೆ. ಬಟ್ ಎಲೆಕ್ಷನ್ ಗೆದ್ದ ನಂತರ ನರೇಂದ್ರ ಮೋದಿ ಫಸ್ಟ್ ಹೋಗಿದ್ದು ಕೇಶುಭಾಯಿ ಪಟೇಲ್ ಮನೆಗೆ. ನಿಮ್ಮ ಆಶೀರ್ವಾದ ಬೇಕು ನನಗೆ ಅಂತ. ಆ ಫೋಟೋ ನೋಡ್ತಾ ಇದ್ದೀರಿ ನೀವು. ಎಲೆಕ್ಷನ್ ಗೆದ್ಮೇಲೆ ಕೇಶುಭಾಯಿ ಪಟೇಲ್ ಮನೆಗೆ ಹೋಗಿ ಆಗಿದ್ದಾಗೋಯ್ತು, ನಿಮ್ಮ ಆಶೀರ್ವಾದ ಇರಲಿ ನನಗೆ ಅಂಥೇಳಿ ಆಶೀರ್ವಾದ ತಗೊಂಡು ಅಧಿಕಾರ ಆರಂಭಿಸಿದವರು. ಏನು ಹೇಳ್ತಾ ಇದ್ದೆ ಅಂದರೆ, ಕೇಶುಭಾಯಿ ಪಟೇಲ್ ಮುಖ್ಯಮಂತ್ರಿಯಾಗಿದ್ದರು. ಕಚ್ನಲ್ಲಿ ಭೀಕರ ಭೂಕಂಪ ಬಂತು, ಎಲ್ಲ ನೆಲಸಮ ಆಗಿ ಸರ್ಕಾರ ಸರಿಯಾಗಿ ಪರಿಹಾರ ಕಾರ್ಯಾಚರಣೆ ಮಾಡಲಿಲ್ಲ ಅಂತ ಬಿ ಜೆ ಪಿಯ ಹೆಸರು ಹಾಳಾಗ್ಬಿಟ್ಟಿತ್ತು ಪೂರ್ತಿ. ಎಲೆಕ್ಷನ್ ಆದರೆ ದಿಕ್ಕಾದಿವಾಳೆ ಆಗಿಬಿಡುತ್ತೆ ಬಿ ಜೆ ಪಿ ಅನ್ನೋ ಪರಿಸ್ಥಿತಿ ಇತ್ತು. ಆಗ ಪ್ರಧಾನಮಂತ್ರಿಯಾಗಿದ್ದವರು ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ ಉಪಪ್ರಧಾನಿ ಇದ್ದರು. ಅಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡೋಣ, ಹೊಸ ಮುಖ್ಯಮಂತ್ರಿ ಬಂದರೆ ಜನರ ಗಮನ ಒಂಚೂರು ಚೇಂಜ್ ಆಗುತ್ತೆ, ಈ ಮುಖ್ಯಮಂತ್ರಿ ಏನು ಕೆಲಸ ಮಾಡ್ತಾರೆ ನೋಡೋಣ ಅನ್ನೋ ಥರ ಆಗುತ್ತೆ. ಕೇಶುಭಾಯಿ ಪಟೇಲರ ನೇತೃತ್ವದಲ್ಲಿ ಹೋದರೆ ಇದು ಕೆಲಸ ಆಗೋದಿಲ್ಲ ಅಂತ ನಿರ್ಧಾರಕ್ಕೆ ಬಂದು ಮುಖ್ಯಮಂತ್ರಿ ಚೇಂಜ್ ಮಾಡಬೇಕು ಅಂತ. ಯಾರನ್ನು ಮುಖ್ಯಮಂತ್ರಿ ಮಾಡೋದು? ವಾಜಪೇಯಿ ಅವರಿಗೆ ಹೊಳೆದ ಹೆಸರು. ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಏನೇನಾಗಿತ್ತು ಅದು ಬೇರೆ.